ನಮಸ್ಕಾರ ವೀಕ್ಷಕರೇ. ಬ್ಯಾಂಕ್ ಆಫ್ ಬರೋಡಾ ಭಾರತದ ಪ್ರತಿಷ್ಠಿತ ಬ್ಯಾಂಕುಗಳಲ್ಲಿ ಒಂದಾಗಿದ್ದು, ಇದು ಕೆಲವು ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಯಾವೆಲ್ಲ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಮತ್ತು ಎಷ್ಟು ಹುದ್ದೆಗಳು, ಆರಂಭಿಕ ದಿನಾಂಕ ಯಾವುದು, ಕೊನೆಯ ದಿನಾಂಕ ಯಾವುದು, ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನಾನು ತಿಳಿಸ್ಕೊಡ್ತೇನೆ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋವನ್ನು ನೋಡಿ. ಬ್ಯಾಂಕ್ ಆಫ್ ಬರೋಡಾ ಭಾರತದ ಪ್ರತಿಷ್ಠಿತ ಬ್ಯಾಂಕ್ಗಳಲ್ಲಿ ಒಂದಾಗಿದ್ದು, 1267 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಈ ಅರ್ಜಿಯ ಆರಂಭಿಕ ದಿನಾಂಕವನ್ನು ನಾವು ನೋಡೋದಾದರೆ 28/12/2024 ಆರಂಭಿಕ ದಿನಾಂಕವಾಗಿರುತ್ತದೆ ಮತ್ತು ಕೊನೆಯ ದಿನಾಂಕವನ್ನು ನಾವು ನೋಡೋದಾದರೆ 17/1/2025 ಕೊನೆಯ ದಿನಾಂಕವಾಗಿರುತ್ತದೆ. ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಹುದ್ದೆಗಳನ್ನ ನಾವು ನೋಡೋದಾದರೆ ಕೆಲವು 61 ವರ್ಗಗಳಾಗಿ ವಿಂಗಡಿಸಿ ವಿವಿಧ ಹುದ್ದೆಗಳಿಗೆ ಒಂದೊಂದು ಕ್ವಾಲಿಫಿಕೇಷನ್ನು ಮತ್ತು ಏಜು ಮತ್ತು ಎಕ್ಸ್ಪೀರಿಯನ್ಸ್ಗಳನ್ನ ಅವರು ನಿಗದಿಪಡಿಸಿದ್ದಾರೆ. ಅದೇನು ಅಂತ ನಾನು ಕೆಲವುದು ಮಾತ್ರ ಹೇಳ್ಕೊಡ್ತೀನಿ, ಯಾಕೆಂದರೆ ತುಂಬ ಅದು ಇರೋದ್ರಿಂದ ನಾವು ಪೂರ್ತಿ ವಿಡಿಯೋ ಮಾಡಲಿಕ್ಕಾಗಲ್ಲ. ಅದನ್ನು ನೀವು ಸಂಪೂರ್ಣ ಮಾಹಿತಿ ವೆಬ್ಸೈಟ್ನಲ್ಲಿ ಹೋಗಿ ಸಂಪೂರ್ಣ ಮಾಹಿತಿಯನ್ನು ನೀವು ಪಡ್ಕೊಳ್ಳಿ. ಅದರಲ್ಲಿ ಒಂದು ನೋಡೋದಾದರೆ ಕೃಷಿ ಮಾರುಕಟ್ಟೆ ಅಧಿಕಾರಿ ಹುದ್ದೆಗಳಿಗೆ 150 ಹುದ್ದೆಗಳು ಮತ್ತು ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. ಇವ್ರಿಗೆ ವಯೋಮಿತಿಯನ್ನು ನಾವು ನೋಡೋದಾದರೆ 24ರಿಂದ 34 ವರ್ಷ ವಯೋಮಿತಿಯಾಗಿರುತ್ತದೆ. ವೇತನ ಶ್ರೇಣಿಯನ್ನು ನಾವು ನೋಡೋದಾದರೆ 48,480ರಿಂದ 85,920 ವೇತನ ಶ್ರೇಣಿಯನ್ನು ನಿಗದಿಪಡಿಸಿದ್ದಾರೆ. ಮತ್ತು ಕೃಷಿ ಮಾರುಕಟ್ಟೆ ವ್ಯವಸ್ಥಾಪಕರು ಹುದ್ದೆಗಳು 78 ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ. ಇವ್ರದ್ದು ವಯೋಮಿತಿ 26ರಿಂದ 36 ವರ್ಷ ವಯೋಮಿತಿಯನ್ನು ನಿಗದಿಪಡಿಸಿದ್ದಾರೆ. ವೇತನ ಶ್ರೇಣಿಯನ್ನು ನಾವು ನೋಡಿದರೆ 64,820ರಿಂದ 93,960 ವೇತನ ಶ್ರೇಣಿಯನ್ನು ನಿಗದಿಪಡಿಸಿದ್ದಾರೆ. ಮತ್ತು ಮ್ಯಾನೇಜರ್ ಮಾರಾಟ ಅಂದರೆ ಸೇಲ್ಸಲ್ಲಿ ಮ್ಯಾನೇಜರ್ಗೆ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಒಟ್ಟು 450 ಹುದ್ದೆಗಳು. ಯಾವುದೇ ಪದವಿ ಹೊಂದಿದ್ದರೂ ಸಹ ಈ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಬಹುದಾಗಿರುತ್ತದೆ. ಇವ್ರಿಗೂ ವಯೋಮಿತಿ 24ರಿಂದ 34 ವರ್ಷಗಳ ವಯೋಮಿತಿಯನ್ನು ಈ ಕ್ಯಾಟಗರಿಯವರಿಗೆ ಈ ಹುದ್ದೆಗಳಿಗೆ ಈ ವಯೋಮಿತಿಯನ್ನು ಇವ್ರದ್ದು ನಿಗದಿಪಡಿಸಿದ್ದಾರೆ. ಇವ್ರಿಗೂ ಸಹ 64,820ರಿಂದ 93,960 ರುಗಳ ವೇತನ ಶ್ರೇಣಿಯನ್ನು ನಿಗದಿಪಡಿಸಿದ್ದಾರೆ. ಮತ್ತು ಹಿರಿಯ ವ್ಯವಸ್ಥಾಪಕರು MSME ಇದಕ್ಕೆ ಸಂಬಂಧಪಟ್ಟಂತೆ 205 ಹುದ್ದೆಗಳು. ಇದು ಅಷ್ಟೇ ಪದವಿ MBA PG DM ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇವ್ರಿಗೆ ವೇತನ ಶ್ರೇಣಿಯನ್ನು ನಾವು ನೋಡಿದರೆ 85,920ರಿಂದ 1,52,080 ವೇತನ ಶ್ರೇಣಿಯನ್ನು ನಿಗದಿಪಡಿಸಿದ್ದಾರೆ. ಮತ್ತು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏಜನ್ನು ನಾವು ನೋಡಿದರೆ 27 ವರ್ಷದಿಂದ 37 ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಒಂದೊಂದು ಹುದ್ದೆಗಳಿಗೆ ಒಂದೊಂದು ಏಜನ್ನು ಇವರು ನಿಗದಿಪಡಿಸಿದ್ದಾರೆ. ಮತ್ತು ವಿವಿಧ ಸಂಬಳದಲ್ಲೂ ವೇರಿಯೇಷನ್ ಇದೆ. ಮತ್ತು ಕೋರ್ಸಲ್ಲೂ ಅಷ್ಟೇ ಯಾವ್ಯಾವ ಕ್ಯಾಟಗರಿಯವರು ಯಾವ್ಯಾವ ಪದವಿ ಅಥವಾ BE BTech ಈ ಥರ ಓದಿರೋರು ಅದು ನೋಡಿಕೊಂಡು ಅರ್ಜಿ ನೀವು ಸಲ್ಲಿಸಬಹುದಾಗಿರುತ್ತದೆ. ಇದೇ ರೀತಿ ತುಂಬ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಡೆವಲಪರ್, ಹಿರಿಯ ಡೆವಲಪರ್, ETL ಡೆವಲಪರ್, ಕ್ಲೌಡ್ ಇಂಜಿನಿಯರ್, ಹಿರಿಯ AI ಇಂಜಿನಿಯರ್, API ಡೆವಲಪರ್, ಮತ್ತು ನೆಟ್ವರ್ಕ್ ನಿರ್ವಾಹಕರು ಮತ್ತು ಸರ್ವರ್ ನಿರ್ವಾಹಕರು, ಹಿರಿಯ ಡಾಟಾಬೇಸ್ ಹಿರಿಯ ಶೇಖರಣಾ ನಿರ್ವಾಹಕರು, ಪಿನಾಕಲ್ ಡೆವಲಪರ್ ಮತ್ತು ಡಾಟಾ ಇಂಜಿನಿಯರ್, IT ಇಂಜಿನಿಯರ್, DQ ವಿಶ್ಲೇಷಕರು, ಹಿರಿಯ ವ್ಯವಸ್ಥಾಪಕರು ಮತ್ತು ಈ ಥರ ತುಂಬ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಅದನ್ನೆಲ್ಲ ನೀವು ವೆಬ್ಸೈಟಲ್ಲಿ ಹೋಗಿ ಅಧಿಕೃತ ಮಾಹಿತಿಯನ್ನು ನೀವು ಪಡ್ಕೊಂಡು ಯಾವ ಕ್ಯಾಟಗರಿ ನಿಮಗೆ ಸೂಕ್ತ ಆಗುತ್ತೋ ಅದನ್ನು ನೋಡ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಮತ್ತು ಇದರಲ್ಲಿ ವಯೋಮಿತಿಯನ್ನು ಸಹ ನಿಗದಿಪಡಿಸಿದ್ದಾರೆ. ಅದೇನು ಅಂತ ನಾವು ನೋಡೋದಾದರೆ ವಯೋಮಿತಿ ಸಡಿಲಿಕೆಯನ್ನು OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಮಾಡಿದ್ದಾರೆ. SC ST ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. PWD GN EWS ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ. OBC ಅಭ್ಯರ್ಥಿಗಳು 13 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ. PWD SC ST ಅಭ್ಯರ್ಥಿಗಳಿಗೆ 15 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೋಡಿದರೆ ಇದನ್ನು ನೀವು ಸಂಪೂರ್ಣ ಮಾಹಿತಿಯನ್ನು ನೀವು ಹೋಗಿ ಅದರಲ್ಲಿ ಚೆಕ್ ಮಾಡಿ ವೆಬ್ಸೈಟಲ್ಲಿ ಅದಕ್ಕೆ ತಕ್ಕಂತೆ ನಿಮ್ಗೆ ಯಾವುದು ಸೂಕ್ತ ಆಗುತ್ತೋ ಅದಕ್ಕೆ ಅರ್ಜಿಯನ್ನು ನೀವು ಸಲ್ಲಿಸಬಹುದಾಗಿರುತ್ತದೆ. ಮತ್ತು ಇದರದ ಅರ್ಜಿ ಶುಲ್ಕವನ್ನು ನೋಡೋದಾದರೆ SC ST PWD ಮಹಿಳಾ ಅಭ್ಯರ್ಥಿಗಳಿಗೆ 100 ರುಗಳ ಅರ್ಜಿ ಶುಲ್ಕವಿರುತ್ತದೆ. ಸಾಮಾನ್ಯ EWS OBC ಅಭ್ಯರ್ಥಿಗಳಿಗೆ 600 ರುಗಳ ವೇತನ ಒಂದು ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ. ಸಂಪೂರ್ಣ ಆನ್ಲೈನ್ನಲ್ಲೇ ನೀವು ಅರ್ಜಿಯನ್ನು ಅಮೌಂಟನ್ನು ನೀವು ಕಟ್ಟಬೇಕಾಗಿರುತ್ತದೆ. ನಾವು ಆಯ್ಕೆಯ ಪ್ರಕ್ರಿಯೆಯನ್ನು ನೋಡೋದಾದರೆ ಆನ್ಲೈನ್ ಪರೀಕ್ಷೆ ಇರುತ್ತದೆ ಮತ್ತು ಸೈಕ್ರೋಮೆಟ್ರಿಕ್ ಪರೀಕ್ಷೆ, ಗುಂಪು
ಚರ್ಚೆ ಮತ್ತು ಸಂದರ್ಶನದ ಮುಖಾಂತರ ಆಯ್ಕೆ ಮಾಡ್ಕೊತಾರೆ. ಇದರಲ್ಲಿ ಯಾರೆಲ್ಲ ಪಾಸ್ ಆಗ್ತಾರೆ ಅವ್ರನ್ನ ವಿವಿಧ ಹುದ್ದೆಗಳಿಗೆ ಭಾರತಾದ್ಯಂತ ಎಲ್ಲಿ ಬ್ರಾಂಚ್ಗಳಲ್ಲಿ ಖಾಲಿ ಇರುತ್ತೋ ಅಲ್ಲಿಗೆ ನಿಯೋಜನೆ ಮಾಡ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.